ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪಡ್ತಿರೋ ಹಿಂಸೆ ಮುಂದೆ ನಿಮ್ಮೆಲ್ರಿಗೂ ಆಗ್ತಿರೋದು ಏನೂ ಅಲ್ಲ. ದಯಾನಂದ, ಏನೋ ಮಾತಾಡ್ತಾ ಇದ್ಯಲ್ಲಪ್ಪ, ಎಲ್ಲಿ ಹೋಯ್ತು ನಿನ್ನ ಧ್ವನಿ? ಎಲ್ಲಮ್ಮ ನಿನ್ನ ದಾಮಿನಿ ಅಕ್ಕ ಮಾಡೋದೆಲ್ಲ ಮಾಡಿ ಮನೆಯಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾಳ. ಬರೋದಕ್ಕೆ ಹೇಳಿ. ಎಲ್ಲೋದ್ಲಪ್ಪ ಇವಳು? ಇಷ್ಟೊತ್ತಾಗ್ತಾ ಬಂತು. ಈ ಭಕ್ತಿ ಎಲ್ಲಿ ಹೋಗ್ತಾಳೋ ಹೇಳೋದು ಇಲ್ಲ. ಅಯ್ಯೋ, ಬೇಗ ಬಾ ಭಕ್ತಿ, ಬಾ ಬೇಗ. ಅಯ್ಯೋ, ಏನಾಯ್ತು ರೇವತಿ ಅಕ್ಕ? ಭಕ್ತಿ, ಅದು ಅದು ನಿಧಾನ ನಿಧಾನ, ಆರಾಮಾಗಿಳು ಆರಾಮಾಗಿಳು. ಅಯ್ಯೋ ಭಕ್ತಿ, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸಮಸ್ಯೆನಾ? ಹೂ, ಏನು? ಶಾರದಮ್ಮ, ಇಷ್ಟು ವರ್ಷದಿಂದ ಇಡೀ ಊರೇ ಭಯ ಭಕ್ತಿಯಿಂದ ಆಚರಿಸ್ಕೊ ಬಂದಿರೋಂಥ ಪದ್ಧತಿಗೆ ಅವಮಾನ ಮಾಡ್ಬಿಟ್ರಲ್ರಿ. ಸೀತಕ್ಕ, ನೀವೇ ಹೀಗೆ ಹೇಳಿದ್ರೆ ಹೆಂಗೆ? ತಪ್ಪಾಗಿದೆ, ಆದ್ರೆ ಅದಕ್ಕೂ ಒಂದ್ ಕಾರಣ ಅಂತ ಇರತ್ತೆ ಅಲ್ವಾ? ಪ್ರಸಾದ ಯಾರ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಮಾಡ್ದೋರು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನ್ಸಿಂದ ಮಾಡಿದ್ರು ಅನ್ನೋದು ಮುಖ್ಯ ಅಲ್ವಾ? ಇಷ್ಟಕ್ಕೂ ಅಕ್ಕ ಬೇಕು ಅಂತ ಮಾಡ್ಲಿಲ್ಲ, ನನ್ ಕೈ ಸುಟ್ಟೋಗಿದೆ. ಅದಕ್ಕೆ ಬೇರೆ ವಿಧಿ ಇಲ್ದೆ ಅಕ್ಕನೇ ಮಾಡ್ಬೇಕಾಯ್ತು. ಸುಮ್ನಿರಮ್ಮ, ಆಗಲಿಂದ ಕೈ ಸುಟ್ಟೋಯ್ತು ಅಂತ ಹೇಳಿದ್ರೆ ನಿನ್ನ ನೆಪಕ್ಕರ್ಗೋರು ಯಾರು ಇಲ್ಲ ಇಲ್ಲಿ. ತಾಯಿ ಪ್ರಕೋಪನ ನಾವೆಲ್ಲ ಅನುಭವಿಸ್ಬೇಕಲ್ಲ, ಅದು ಆವಾಗ. ರಾಮಣ್ಣ,